ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ನಮಗೆ ಪೊಲೀಸ್ ಮೂಲಗಳಿಂದ ಬೇರೆ ಮೂಲಗಳಿಂದ ಯಾವ ಮಾಹಿತಿ ಸಿಗ್ತಾ ಇತ್ತೋ ಅದನ್ನು ನಾವು ಮಾತನಾಡ್ತಾ ಇದ್ವಿ. ಫೋಟೋ ತೋರಿಸ್ತೀರಾ, ನೀವು ವಿಡಿಯೋ ನೋಡಿಬಿಟ್ಟಿದ್ರಾ, ನೀವು ಅಲ್ಲೇ ಪಕ್ಕದಲ್ಲಿ ಶೆಡ್ ಪಕ್ಕದಲ್ಲಿ ಕೂತಿದ್ದವ್ರ ಥರ ಮಾತಾಡ್ತಿರಲ್ಲ, ಹೇಗೆ ನೀವೇನು ಅಲ್ಲೇ ನಿಂತಿದ್ರಾ, ಇವೆಲ್ಲ ಬರ್ತಾ ಇತ್ತು. ಆದರೆ ನಮ್ಮ ನಂಬಲರ್ಹ ಸೋರ್ಸ್ಗಳ ಮೂಲಕವಾಗಿ ನಿಮ್ಮ ಮುಂದೆ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಅನೇಕ ವಿಷಯಗಳು ನಿಮಗೆ ಇಷ್ಟು ಹೊತ್ತಿಗೆ ಅವು ಮನವರಿಕೆಯೂ ಆಗಿರ್ತವೆ. ಸುಮ್ಮನೆ ಅಂತವ್ರು ಮಾತಾಡಿರಲಿಲ್ಲ, ಇವ್ರ ಬಳಿಯಲ್ಲಿ ಮಾಹಿತಿ ಇತ್ತು ಅಂತ. ಇವತ್ತಿಗೇನಾಗಿದೆ, ಇದೇ ರೇಣುಕಾಸ್ವಾಮಿ ಅವತ್ತು ನಾವು ಹೇಳಿದ್ವಿ, ಅಂಗಲಾಚಿ ಬೇಡಿಕೊಂಡಂತೆ ರೇಣುಕಾಸ್ವಾಮಿ, ಮಂಡಿಯೂರಿ ಬೇಡಿಕೊಂಡಿದ್ದಂತೆ. ನೀವು ಬೇಕಾದ್ರೆ ಹಿಂದಕ್ಕೆ ಹೋಗಿ ನಾವು ಹಿಂದೆ ನ್ಯೂಸ್ ಹೇಳಿರ್ತೀವಲ್ವ, ಅದನ್ನು ಇವತ್ತಿಗೂ ಬೇಕಾದ್ರೂ ಚೆಕ್ ಮಾಡ್ಕೊಳ್ಬಹುದು. ಅಂಗಲಾಚಿ ಬೇಡಿಕೊಂಡಿದ್ದಂತೆ, ಮಂಡಿಯೂರಿ ಬೇಡಿಕೊಂಡಿದ್ದಂತೆ ರೇಣುಕಾಸ್ವಾಮಿ, ಬಿಟ್ಟು ಬಿಡಿ ಅಂತ ಕೇಳಿದ್ದಂತೆ, ಅವನ ಬಟ್ಟೆ ಬಿಚ್ಚಿ ಹೊಡೆದಿದ್ರಂತೆ. ಹೇಳಿದ್ವಿ ತಾನೇ ಇದೆಲ್ಲವನ್ನು ಕೂಡ. ಏನು ಸಾಕ್ಷಿ ಇದೆ ರೀ, ಇತ್ರಿ ಸಹಜ ಕೇಳ್ತಾರೆ, ಸಹಜ. ನಮ್ಮ ಸೋರ್ಸ್ ಪಕ್ಕಾ ಇಲ್ಲದೆ, ಖಚಿತಪಡಿಸಿಕೊಳ್ಳದೆ ನಾವು ಆ ಥರ ಮಾತಾಡಲ್ಲ. ಇವತ್ತಿಗೆ ನೋಡಿ ಅದೇ ಫೋಟೋಗಳು ಆಚೆ ಬಂದಿವೆ. ನಾವು ಅವತ್ತಿಗೆ ಏನು ಮಾತಾಡಿದ್ವಿ ಫೋಟೋ ರೂಪದಲ್ಲಿ ಆಚೆ ಇದೆ. ಒಂದು ಚಿತ್ರ ಇದೆಯಲ್ಲ 1000 ಪದಗಳಿಗೆ ಸಮ, ಒಂದು ದೃಶ್ಯ ಇದೆಯಲ್ಲ 10,000 ಪದಗಳಿಗೆ ಸಮ. 10,000 ಶಬ್ದಗಳಲ್ಲಿಯೂ ವರ್ಣಿಸಲಿಕ್ಕೆ ಸಾಧ್ಯವಾಗದೇ ಇರುವುದನ್ನು ಒಂದು ದೃಶ್ಯ ಹೇಳಿಬಿಡುತ್ತೆ. 1000 ಪದ ಇಟ್ಕೊಂಡು ಹಿಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇದ್ದರೂ ಒಂದು ಚಿತ್ರ ತೋರಿಸ್ಬಿಟ್ರೆ ಸಾಕು, ಅದೆಲ್ಲವನ್ನು ಹೇಳುತ್ತೆ ಅಂತ. ಇದೇ ಆ ಫೋಟೋ. ನಾವು ಹೇಳಿದ್ವಿ, ಲಾರಿಗೆ ಅವನ ತಲೆಯನ್ನು ತಾಡ್ಸಿದ್ರಿ ಇವರು, ಗೋಡೆಗಳಿಗೆ ಬಿಸಾಕಿದ್ರು ಅವನನ್ನು. ಇದೇ ಪವಿತ್ರಗೌಡ ಕಾಲು ಮುಂದೆ ಅವನನ್ನು ಬಿಸಾಕಿದ್ರು, ಕ್ಷಮೆ ಕೇಳು ಅಂದಿದ್ರು. ಪವಿತ್ರಗೌಡ ಕಪಾಳಕ್ಕೆ ಅವನಿಗೆ ಹೊಡೆದಿದ್ದಳು. ಹೇಳಿದ್ವಿ ತಾನೆ ನಾವು ಇವೆಲ್ಲವೂ ಕೂಡ, ಎಲ್ಲವೂ ಹೇಳಿದ್ವಿ. ಹಿಂದೆ ನ್ಯೂಸ್ಗೆ ನೀವು ಹೋಗಿ ಚೆಕ್ ಮಾಡಿ, ಇವತ್ತಿಗಿಂತ ಮುಂಚೆ ಹಿಂದಿನ ನೀವು ನ್ಯೂಸ್ಗಳಿಗೆ ಹೋದಾಗ ಇದನ್ನು ಪ್ರಸ್ತಾಪ ಮಾಡಿದ್ವಲ್ಲ, ಚೆಕ್ ಮಾಡ್ಕೊಳ್ಳಿ. ಅವೆಲ್ಲವಕ್ಕೂ ಇವತ್ತು ಸಾಕ್ಷಿ ರೂಪದಲ್ಲಿ ಇದು ಆಚೆ ಬರ್ತಾ ಇದೆ. ಇದು ರೇಣುಕಾಸ್ವಾಮಿ. ನಾವು ಹೇಳಿದ್ವಿ, ಅವನ ಎಡಗಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದಿತ್ತು, ದೃಷ್ಟಿ ಹೋಗಿತ್ತು ಅವನಿಗೆ ಅಂತ. ನೋಡಿ, ಕಣ್ಣು ಗಾಯ ಆಗಿದೆ, ಹಿಂದೆ ಲಾರಿ ನಿಂತಿದೆ, ಅಲ್ಲಿ ಅವನು ಕಣ್ಣೀರು ಹಾಕಿದ್ದಾನೆ, ಅಂಗಲಾಚಿಬಿಟ್ಟಿದ್ದಾನೆ. ದರ್ಶನ್ ಗ್ಯಾಂಗ್ ಕಡೆಯವರು ಇವನಿಗೆ 11 ಜನ ಹೊಡೆದಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ. ಮನುಷ್ಯರ ಅನ್ನೋದೇ ಅನುಮಾನ ನಮಗೆ. ಇಲ್ಲ, ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಪಿಶಾಚಿ ಮೈ ಒಳಗಡೆ ಹೊಕ್ಕಿದ್ರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ಆಗೋದು. ಪಿಶಾಚಿ ಹೊಕ್ಕಿದ್ರೆ ಮಾತ್ರ. ರೇಣುಕಾಸ್ವಾಮಿ ಸಾಚ ಏನ್ರಿ, ಅವ್ನು ಮಾಡಿದ ಸರಿ ಏನ್ರಿ? ಎಸ್, ಅಗ್ರಿ. ಇಲ್ಲಿ ಯಾರೂ ಅವನನ್ನು ಡಿಫೆಂಡ್ ಮಾಡ್ತಾ ಇಲ್ಲ. ರೇಣುಕಾಸ್ವಾಮಿ ಕೃತ್ಯವನ್ನು ಇಲ್ಲಿ ಡಿಫೆಂಡ್ ಮಾಡ್ತಾ ಇಲ್ಲ. ನೋ, ಅವನು ಆ ಥರದ ಅಶ್ಲೀಲ ಫೋಟೋ ಕಳಿಸ್ತಾ. ಇನ್ಸ್ಟಾಗ್ರಾಮ್ನವ್ರು ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರೇಣುಕಾಸ್ವಾಮಿ ಆ ಥರ ಅಶ್ಲೀಲ ಫೋಟೋ ಕಳಿಸಿದ್ದ ಅಂತ ಇದೆ. ಎಸ್, ಸಮರ್ಥನೆ ಮಾಡಿದ್ದೀವ ಯಾರಾದರೂ ನಾವು ಅದನ್ನು? ಅವನು ಮಾಡಿ ಸರಿ ಅಂತ ಹೇಳ್ತಾ ಇದ್ದೀವ? ಅದರ ಅರ್ಥ ಅವನು ಮಾಡಿ ತಪ್ಪು ಒಂದು ಮಾತ್ರಕ್ಕೆ ದರ್ಶನ ಇನ್ಸ್ಪೆಕ್ಟರ್ ಅಲ್ವಲ್ಲ, ದರ್ಶನ ಜಡ್ಜ್ ಅಲ್ವಲ್ಲ, ದರ್ಶನ ಗ್ಯಾಂಗ್ ಜಸ್ಟಿಸಾ, ನ್ಯಾಯಮೂರ್ತಿಗಳ, ಕಾನೂನಾ, ಪೊಲೀಸ್ ವ್ಯವಸ್ಥೆನ? ಇದೇ ಅಲ್ಲ ಒಂದು ಸಿಸ್ಟಮ್ಮು. ದರ್ಶನ್ಗೆ ಎಟಕ್ತಾ ಇದ್ದಂಥ ಕಾನೂನು ವ್ಯವಸ್ಥೆ ಏನ್ರಿ? ಎಟಕ್ತಾ ಇರಲಿಲ್ವಾ? ಒಂದು ಪೊಲೀಸ್ ಠಾಣೆ ಎಟಕ್ತಾ ಇರಲ್ವ ದರ್ಶನ್ಗೆ? ಕಮಿಷನರ್ ಆಫೀಸ್ ದೂರ ಇತ್ತಾ? ಪೊಲೀಸರು ಬರ್ತಾ ಇರಲಿಲ್ವಾ? ಇನ್ನು ನೋಡಿ, ನಾವೇ ಕರ್ಕೊಂಬಂದಿದ್ದೀವಿ ಇವನ್ನ. ಈ ಥರ ಎಲ್ಲೋ ಕೂತ್ಕೊಂಡು ಈ ಥರ ಮಾಡ್ತಾ ಇದ್ದ, ಪವಿತ್ರಗೌಡಗೆ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ದುರ್ಗದ ಪೊಲೀಸರಿಗಾದರೂ ವಹಿಸ್ಬಹುದಾಗಿತ್ತು. ನೀವು ಇಲ್ಲಿ RR ನಗರ ಪೊಲೀಸರಿಗಾದರೂ ವಹಿಸ್ಬಹುದಾಗಿತ್ತು. ಕನ್ಸರ್ನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡ್ತಾಯಿದ್ರು. ಆ ಮನುಷ್ಯನ ಕೇಸನ್ನು ಚೆಕ್ ಮಾಡ್ಕೊಳ್ತಾ ಇದ್ರು, ಕಾನೂನಿಗೆ ಒಪ್ಪಿಸ್ತಾ ಇದ್ರು ಅವನ್ನ. ಅದು ಬಿಟ್ಬಿಟ್ಟು ಇವ್ರಿವ್ರ ಸಾಮ್ರಾಜ್ಯಕ್ಕೆ ಇವರಿವರೇ ಪೊಲೀಸರಾಗ್ಬಿಟ್ಟು ಇವರಿವರೇ ಹೊಡೆದುಬಿಟ್ರೆ ಗತಿ ಏನು ಅಂತ. ಶರ್ಟ್ ಬಿಚ್ಚಿ ಹೊಡೆದಿರೋದು ಅವನಿಗೆ. ಪ್ರಾಣ ಭಿಕ್ಷೆ ಕೇಳ್ಕೊಂಬಿಟ್ಟಿದ್ದಾನೆ ರೀ ಅವನು, ಬಿಟ್ಟುಬಿಡಿದನ್ನ ಅಂತೇಳಿ. ನಿಮ್ಗೆ ಅದನ್ನು ಅವ್ನು ಕೇಳ್ಕೊಂಡಿದ್ದಾನೆ ಅಂತ ಆ ಫೋಟೋ ತೋರಿಸಿ ನಾವು ಹೇಳೋ ಅವಶ್ಯಕತೆಯೂ ಇಲ್ಲ. ಆ ಫೋಟೋ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಡಿ ಗ್ಯಾಂಗ್ ಕ್ರೌರ್ಯಕ್ಕೆ 2 ಫೋಟೋಗಳ ಸಾಕ್ಷಿ ಸಿಕ್ಕಿದೆ. ಒಂದು ಈ ಥರ ಬೇಡ್ಕೊಳ್ತಾ ಇರೋದು. ಇಲ್ಲಿ ಅವನಿಗೆ ಮೈ ಮೇಲೆ ಬಟ್ಟೆನೂ ಇಲ್ಲ, ಬನಿಯನ್ ಕೂಡ ಇಲ್ಲ. ಇನ್ನೊಂದು ಚಿತ್ರದಲ್ಲಿ ಅವನೊಂದು ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ವೈಟ್ ಬನಿಯನ್ ಅವನು ಹಾಕ್ಕೊಂಡು ಬಿದ್ದಿರ್ತಕ್ಕಂಥದ್ದು. ಅಷ್ಟು ಹೊತ್ತಿಗೆ ಅರೆ ಜೀವ ಆಗಿಬಿಟ್ಟಿದ್ದ ಅವನು ಅಂತ ಮಾಹಿತಿ. ನನ್ನ ವಯಸ್ಸಾದ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ನನ್ನ ವೈಫು ಪ್ರೆಗ್ನೆಂಟ್ ಇದ್ದಾಳೆ, ಬಿಟ್ಟುಬಿಡಿ ಪ್ಲೀಸ್ ಅಂತ ಕೈ ಮುಗಿದು ಬೇಡಿಕೊಂಡ್ರು ಬಿಡದೆ ವಿಚಿತ್ರ ಹಿಂಸೆಗಳನ್ನು ಕೊಟ್ಟುಬಿಟ್ಟು ಅವನನ್ನು ಸಾಯಿಸಿದ್ರು ಅಂತ ಮಾಹಿತಿ. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡುವ ವೇಳೆಯಲ್ಲಿ ತೆಗೆದಂಥ ಫೋಟೋಗಳು ಇದೀಗ ರಿವೀಲ್ ಆಗಿದೆ. ಇದ್ಯಾರೋ ಪೊಲೀಸರು ಬಂದು ಅವ್ನು ಬಾಡಿ ಬಿದ್ದಲ್ಲಿ ತೆಗೆದಿರೋ ಫೋಟೋಗಳಲ್ಲ. ಇವರಿವ್ರದೇ ಹಿಂಸಾ ವಿನೋದಿಗಳು ಸೇರಿಕೊಂಡಿದ್ರಲ್ಲ ಒಂದು 11 ಜನ. ವಿಕಾರ, ವಿಕೃತ, ಬರ್ಬರ, ಅಟ್ಟಹಾಸದ ಮನಸ್ಥಿತಿಯ ಮನುಷ್ಯ ಸ್ವರೂಪಿ ರಾಕ್ಷಸರು ಸೇರಿಕೊಂಡಿದ್ರಲ್ಲ ಅಲ್ಲಿ. ಆ ರಾಕ್ಷಸರಲ್ಲೇ ಒಬ್ಬ ರಾಕ್ಷಸ ತೆಗೆದಿರ್ತಕ್ಕಂಥ ಫೋಟೋಗಳು ಇವತ್ತು ರಿವೀಲ್ ಆಗಿದೆ.